ತಾನು ಮದುವೆಯೇ ಆಗುವುದಿಲ್ಲವೆಂದು ಧೀರ ಪ್ರತಿಜ್ಞೆ ಮಾಡಿದ ಭೀಷ್ಮ ತನ್ನ ಜೀವಿತದಲ್ಲಿ ಅದೆಷ್ಟು ಮದುವೆಗಳ ಕ್ರಿಯಾದೀಕ್ಷೆ ವಹಿಸಿದನೆಂಬುದನ್ನು ನೆನೆದರೆ ಆಶ್ಚರ್ಯವಾಗುತ್ತದೆ. ಅವನು ಮಾಡಿದ ಮೊದಲ ಮದುವೆ ಸ್ವತಃ ತನ್ನ ತಂದೆಯದೇ. ಸರಸಿರುಹ ಮುಖಿಯನ್ನು ತಂದು ಮದುವೆಯ ಮಾಡಿದನು ಪಿತಾಗೆ. ಒಂದು ಕ್ಷಣ ಈ ವಾಕ್ಯದ ಬಗ್ಗೆ ಯೋಚಿಸೋಣ. ಕಮಲದಂತೆ ಮುಖವುಳ್ಳ ಕಿರುಪ್ರಾಯದ ಚೆಲುವೆಯನ್ನು ತಂದು ವಯಸ್ಸಾದ ತಂದೆಗೆ ಮಗನೂ ಮದುವೆ ಮಾಡಿದನು. ಇದು ಲೋಕರೂಢಿಗೆ ವ್ಯತಿರಿಕ್ತವಾದ್ದು. ಹೆಣ್ಣನ್ನು ಎಲ್ಲಿಂದ ತಂದಿರಿ ಎಂದು ಕೇಳುವ ರೂಢಿ ನಮ್ಮಲ್ಲಿ ಉಂಟು. ಇಲ್ಲಿ ಭೀಷ್ಮ ತನ್ನ ತಂದೆಗೆ ಯಮುನಾ ತೀರದ ಬೆಸ್ತರ ಹಳ್ಳಿಯಿಂದ ಹೆಣ್ಣನ್ನು ತಂದು ಮದುವೆ ಮಾಡಿದ್ದಾನೆ. ತಂದು ಎನ್ನುವ ಶಬ್ದಕ್ಕಿರುವ ಕನ್ನಡ ಮಾತಿನ ಸಹಜ ಧಾಟಿಯ ಬಗ್ಗೆ ನಮ್ಮ ಗಮನ ಹೋಗಲೇಬೇಕು. ತಂದು ಎಂಬ ಒಂದು ಶಬ್ದ ಸಂದರ್ಭಕ್ಕೆ ತಂದುಕೊಡುವ ದೇಸಿತನ ಚಿಂತಿಸಿದಾಗ ಮಾತ್ರ ಪಡೆಯುವಂಥದ್ದು. ಕುಮಾರವ್ಯಾಸ ರೂಪಕಗಳ ಮೂಲಕ ಮಾತಾಡುತ್ತಾನೆ ಎಂಬ ಮಾತಿನಷ್ಟೇ ಮುಖ್ಯವಾದ್ದು ಕುಮಾರವ್ಯಾಸ ಕನ್ನಡ ಭಾಷೆಯ ಸಹಜ ಜಾಯಮಾನವನ್ನು ಲಕ್ಷಿಸಿ ತನ್ನ ಪದ್ಯಕ್ಕೆ ಮಾತುಗಳನ್ನು ಕೊಡುತ್ತಾನೆ ಎಂಬುದು. ನಮ್ಮ ಮುಖ್ಯ ಕವಿಗಳು ಹೀಗೆ ಸಹಜವಾದ ಕನ್ನಡದಲ್ಲಿ ಮಾತಾಡುತ್ತಾರೆ. ಕನ್ನಡ ಶಬ್ದವನ್ನು ಬಳಸಿದ ಮಾತ್ರಕ್ಕೆ ಕನ್ನಡವು ಕನ್ನಡ ಆಗುವುದಿಲ್ಲ. ಹೇಗೆ ಕನ್ನಡ ಸಮಾಜ ಅದರ ಮಾತಿನ ವಲಸೆಗಳನ್ನು ಕವಿ ಹಿಡಿಯುತ್ತಿದ್ದಾನೆ ಎನ್ನುವುದರ ಮೂಲಕ ಭಾಷೆ ಕನ್ನಡವಾಗುತ್ತೆ. ಭೀಷ್ಮನ ಕಲ್ಯಾಣ ಕ್ರಿಯಾವೃತ್ತಿ ಇಲ್ಲಿಗೆ ಮುಗಿಯುವುದಿಲ್ಲ. ಯೋಜನ ಗಂಧಿಗೆ ಶಂತನುವಿಂದ ಇಬ್ಬರು ಮಕ್ಕಳಾಗುತ್ತಾರೆ. ಹಿರಿಯ ವಿಚಿತ್ರವೀರ್ಯ, ಕಿರಿಯ ಚಿತ್ರಾಂಗದ. ವಿಚಿತ್ರವೀರ್ಯ ತನ್ನದೇ ಹೆಸರಿನ ಗಂಧರ್ವನ ಜೊತೆಗೆ ನಡೆದ ದ್ವಂದ್ವ ಯುದ್ಧದಲ್ಲಿ ಮರಣಿಸುತ್ತಾನೆ. ಭೀಷ್ಮ ಉಳಿದಿರುವ ಚಿತ್ರಾಂಗದನಿಗಾದರೂ ಮದುವೆ ಮಾಡಿ ಮನೆ ನಿಲ್ಲಿಸಬೇಕೆಂದು ಯೋಚಿಸುತ್ತಾನೆ. ರಾಯಕುವರನ ಮದುವೆಗೆ ಅಬ್ಜದಳಾಯತಾಕ್ಷಿಯರನ್ನು ವಿಚಾರಿಸಿ ಹಾಯಿದನು ದಳ ದೂರದಳೊಂದು ವಿವಾಹ ಮಂಟಪಕ್ಕೆ. ಈ ವಿವಾಹ ಯತ್ನವು ದಶಕಗಳ ನಂತರ ನಡೆದಿದ್ದಾದರೂ ಭೀಷ್ಮ ತನ್ನ ತಂದೆಗೆ ಮದುವೆ ಮಾಡಿಸಿದ್ದ ನೆನಪು ಕಥೆ ಕೇಳುತ್ತಿರುವವರಿಗೆ ಥಟ್ಟನೆ ನೆನಪಾಗುವಂತೆ ಅಬ್ಜದಳಾಯತಾಕ್ಷಿ ಎಂಬ ಮಾತನ್ನು ಬಳಸುತ್ತಾನೆ. ಹಿಂದೆ ಇದೇ ಮನುಷ್ಯ ತನ್ನ ತಂದೆಗಾಗಿ ತಂದದ್ದು ಸರಸಿಹಮುಖಿಯೊಬ್ಬಳನ್ನಲ್ಲವೇ? ವಿವಾಹ ಮಂಟಪದಲ್ಲಿ ಒಬ್ಬಳಲ್ಲ 3 ಕನ್ಯಾಮಣಿಗಳು ಅವರಿಗೆ ದೊರೆಯುತ್ತಾರೆ. ಅಲ್ಲಿ ನೆರೆದ ಕ್ಷತ್ರವರ್ಗವ ಚೆಲ್ಲ ಬಡಿದು ವಿವಾಹ ಶಾಲೆಯ ಚೆಲ್ಲೆಗಂಗಳ ಕಮಲಮುಖಿಯರ 3 ಪಿಡಿದು ಗಲ್ಲಣೆಯ ಖಂಡೆಯದ ಚೌಪಟ ಮಲ್ಲ ಭೀಷ್ಮನು ಪುರಕ್ಕೆ ತಂದವರೆಲ್ಲರನ್ನು ತಮ್ಮಂಗೆ ಮದುವೆಯ ಮಾಡಲು ಅನುವಾದ. ಈ 3ರಲ್ಲಿ ಹಿರಿಯಾಕೆ ಅಂಬೆ ಮಾತ್ರ ಚಿತ್ರಾಂಗದನನ್ನು ವಿವಾಹವಾಗಲು ಒಪ್ಪುವುದಿಲ್ಲ. ಅವಳು ಭೀಷ್ಮನ ಗಂಡನೆಂದೇ ನೂಕಿ ಭಾಷೆಯ ಮಾಡಿ ನಿಂದಳು ಛಲದ ಬಿಗುಹಿನಲ್ಲಿ. ಆಕೆ ಮಾಡಲಿ, ಮಿಕ್ಕವರು ಬರಲಿ, ಈ ಕುಮಾರಂಗೆಂದು ವೈದಿಕ ಲೌಕಿಕೋತ್ಸವದಿಂದ ಮದುವೆಯ ಮಾಡಿದನು ಭೀಷ್ಮ. ಅಂಬೆಯ ಹಠ ಸರಿಯಾಗಿಯೇ ಎಂದು ನಮ್ಮಂಥವರಿಗೆ ಅನ್ನಿಸಿತು. ಹೆಣ್ಣಿಗೆ ತನ್ನದೇ ಆದ ಆಯ್ಕೆಯ ಹಕ್ಕು ಇರಬೇಕಲ್ಲವೇ? ಕ್ಷತ್ರಿಯರನ್ನು ಬಗ್ಗು ಬಡಿದು ವಿವಾಹ ಮಂಟಪದಿಂದ ಹುಡುಗಿಯರನ್ನು ಪಿಡಿದು ತಂದವನು ಭೀಷ್ಮ. ಪಿಡಿದು ಎಂಬ ಶಬ್ದವನ್ನು ಒಂದು ಕ್ಷಣ ಪಿಡಿದು ಎಂಬ ಹಳೆಯ ರೂಪಕ್ಕೆ ಪರ್ಯಾಯವಾಗಿಸಿಕೊಂಡು ಪರಾಮರ್ಶಿಸಿದಾಗ ಉಂಟಾಗುವ ವಿಷಾದ ವ್ಯಂಗ್ಯ ಪರಿಭಾವಿಸಿಯೇ ನಾವು ಮುಂದುವರಿಯೋಣ. ಯಾಕಂದರೆ ಕಾವ್ಯವನ್ನು ಅನುಭವಿಸುವಾಗ ಅದು ಹಳೆಕಾಲದ ಭಾಷೆಯಾಗಿದ್ದರೆ ಆ ಭಾಷೆಯ ಆಧುನಿಕ ರೂಪವನ್ನು ಕಣ್ಮುಂದೆ ತಂದುಕೊಳ್ಳುತ್ತಲೇ ನಾವು ಮುಂದುವರಿಯುತ್ತೇವಲ್ವೇ? ಅಂಬೆಯ ಮಾತು ತರ್ಕಬದ್ಧವಾಗಿಯೇ ಇರುವಾಗ ಆಕೆಯನ್ನು ದುರುಳೆ ಎಂದು ಅನಗತ್ಯ ನಿಷ್ಠುರತೆಯಿಂದ ಕವಿ ಕುಮಾರವ್ಯಾಸ ಯಾಕೆ ಕರೆಯುತ್ತಾನೆ?
ಅದು ಕುಮಾರವ್ಯಾಸನ ಮಾತಲ್ಲ, ಕತೆ ಹೇಳುತ್ತಿರುವ ಕಥಕನ ಮಾತು ಅನ್ನುತ್ತೀರಾ? ಕಾವ್ಯದ ಎಲ್ಲ ಮಾತು ಮೂಲದಲ್ಲಿ ಕವಿಯ ಮಾತೇ ಆಗಿರುತ್ತದೆ ಅಲ್ವೇ? ಬೇರೆಯವರ ಬಾಯಲ್ಲಿ ಹಾಕಿದ ಮಾತ್ರಕ್ಕೆ ಮಾತಿನ ಜವಾಬ್ದಾರಿ ಪರಿಹಾರವಾಗುವುದಿಲ್ಲ. ಇದು ಮಹಾಕವಿಯ ತೂಕಡಿಕೆಯ ಕ್ಷಣ ಎಂದು ಹೇಳದೆ ಬೇರೆ ವಿಧಿಯೇ ಇಲ್ಲ. ಅಂಬಿಯಾದರೋ ಭೀಷ್ಮನ ವಿದ್ಯಾಗುರುವಾದ ಪರಶುರಾಮನನ್ನು ಕರೆತರುತ್ತಾಳೆ. ಆ ಮಹರ್ಷಿಯ ನೇರವಾಗಿ ತಾನೇ ಹಸ್ತಿನಾವತಿಗೆ ಬಂದು ಈಕೆಯನ್ನು ನೀನು ವಿವಾಹವಾಗುವುದು ಉಚಿತ ಎಂದು ಶಿಷ್ಯನಿಗೆ ಹೇಳುತ್ತಾನೆ. ಯಾವುದನ್ನು ಗುರು ಉಚಿತ ಎನ್ನುತ್ತಾನೋ ಅದು ಭೀಷ್ಮನಿಗೆ ಅನುಚಿತ ಎನಿಸುತ್ತದೆ. ನೀವು ಅನುಚಿತವ ನೆನೆದರೆ ನಡೆಯಿ, ಕೊಟ್ಟೆನು ಕಾಳಗವ ನಿಮಗೆ. ಈ ಕಲ್ಯಾಣದ ಕಾರಣಕ್ಕಾಗಿ 21 ದಿನಗಳ ಘೋರ ಕಾಳಗ ಗುರು ಶಿಷ್ಯರ ನಡುವೆ ನಡೆಯುತ್ತದೆ. ಯುದ್ಧದಲ್ಲಿ ಪರಶುರಾಮನಿಗೆ ಸೋಲಾಗುತ್ತದೆ. ನುಡಿಯ ಮೀರದ ನಮ್ಮ ಶಿಷ್ಯನನ್ನು ಒಡಬಡಿಸಿಕೊಳ್ಳು ಎಂದು ನಾರಿಗೆ ನುಡಿದು ತನ್ನ ಆಶ್ರಮಕ್ಕೆ ಸರಿದನು ಪರಶುರಾಮ ಮುನಿ. ನುಡಿಯ ಮೀರದ ಎಂಬ ಮಾತಿನ ಧ್ವನಿರಮ್ಯತೆಯನ್ನು ಗಮನಿಸಿ. ತನ್ನ ಮಾತನ್ನು ಮೀರಿದ ಶಿಷ್ಯನನ್ನು ಪರಶುರಾಮ ಕರೆಯುವುದು ನುಡಿಯ ಮೀರದ ಭೀಷ್ಮ ಎಂದು. ಗುರುವಿನ ಮಾತು ಮೀರಬಹುದು, ಆದರೆ ತನ್ನ ಮಾತನ್ನು ತಾನೇ ಮೀರುವಂತಿಲ್ಲ. ಮಾತಿನ ಬದ್ಧತೆ ಎಂದರೆ ಇದು. ನುಡಿಯೊಳಗಾಗಿ ನಡೆಯುವುದು ಎಂದು ಬಸವಣ್ಣ ಈ ನಿಲುವನ್ನು ಪ್ರತಿಪಾದಿಸಲಿಲ್ಲವೇ? ಯುದ್ಧದಲ್ಲಿ ಭೀಷ್ಮನೇ ಸೋತಿದ್ದರೆ ಏನಾಗ್ತಿತ್ತು? ಆಗ ಆತ ಗುರುವಿನ ಮಾತನ್ನು ಒಪ್ಪಿಕೊಳ್ತಿದ್ದನೆ? ಪ್ರಾಯಶಃ ಇಲ್ಲ. ಪ್ರಾಣ ಹೋದರೂ ಹೋಗಲಿ, ಮಾತು ಉಳಿಯಲಿ ಎನ್ನುವ ಧೀರತೆ ಭೀಷ್ಮನು. ಅಂಬಿಕೆ ಅಂಬಾಲಿಕೆಯರನ್ನು ವಿವಾಹವಾದ ಚಿತ್ರಾಂಗದ ಸಂತಾನ ಪ್ರಾಪ್ತವಾಗುವ ಮೊದಲೇ ಹಸು ನೆಗಿದ. ಯೋಜನಗಂಧಿ ಮತ್ತೆ ಭೀಷ್ಮನನ್ನು ಕೇಳುತ್ತಾಳೆ, ಈಗ ನೀನು ರಾಜ್ಯಭಾರವನ್ನು ಕೈಕೊಳ್ಳು, ಅಥವಾ ಅಂಬಿಕೆ ಅಂಬಾಲಿಕೆಯರಲ್ಲಿ ಸಂತಾನೋತ್ಪಾದನೆ ಮಾಡು. ಭೀಷ್ಮ ಒಪ್ಪದಿದ್ದಾಗ ವ್ಯಾಸರ ಕೃಪೆಯಿಂದ ಕಿರುಪ್ರಾಯದ ಈ ಸೊಸೆಯಂದಿರು ಧೃತರಾಷ್ಟ್ರ ಮತ್ತು ಪಾಂಡು ಎಂಬ ಮಕ್ಕಳನ್ನು ಪಡೆಯುತ್ತಾರೆ. ವ್ಯಾಸರಿಂದ ದಾಸಿಯೊಬ್ಬಳಲ್ಲಿ ಜನಿಸಿದವನು ವಿದುರ. ಕಿರಿಯಂದಿನಲ್ಲಿ ತನ್ನ ತಂದೆಗೆ ಹೆಣ್ಣು ತಂದು ಮದುವೆ ಮಾಡಿದ್ದಾಯಿತು. ಪ್ರೌಢಪ್ರಾಯದಲ್ಲಿ ತನ್ನ ತಮ್ಮ ಚಿತ್ರಾಂಗದನಿಗೆ 2 ರಾಜಪುತ್ರಿಯನ್ನು ಹಿಡಿದು ತಂದು ಮದುವೆ ಮಾಡಿದ್ದು ಆಯಿತು. ಈ ಪಕ್ವ ವಯಸ್ಸಿನಲ್ಲಿ ಧೃತರಾಷ್ಟ್ರ ಪಾಂಡುವಿಗೆ ಮತ್ತೆ ಭೀಷ್ಮನೇ ನಿಂತು ಮದುವೆ ಮಾಡುತ್ತಾನೆ. ಕರಸಿ ಕುಂತಿ ಭೋಜನನು ಸತ್ಕರಿಸಿ ಕುಂತಿಯ ಪಾಂಡುವಿಗೆ ಭೂಮತದಿಂದ ಅಗ್ನಿಸಾಕ್ಷಿಕ ಹೊರವ್ಯಹಾಗುವನು. ಪರಮ ವಿಭವದೆಸಗಿ ಮದ್ರೇಶ್ವರನ ಅನುಜೆ ಮಾದ್ರಿಯನ್ನು ಪಾಂಡುವಿಗೆ ಅರಸಿಯನ್ನು ಮಾಡಿದನು ವೈವಾಹಿಕ ಮುಹೂರ್ತದಲ್ಲಿ. ಹೀಗೆ ಭೀಷ್ಮನು ತಾನು ಮದುವೆಯಾಗಿದ್ದರೂ ತನ್ನ ಬದುಕಿನುದ್ದಕ್ಕೂ ಮದುವೆ ಮಾಡುವಲ್ಲಿ ಕ್ರಿಯಾಶೀಲರಾಗಿದ್ದಾರೆ. ಮೊದಲು ತಂದೆ, ಬಳಿಕ ತಮ್ಮ, ನಂತರ ತಮ್ಮನ ಮಕ್ಕಳು. ನಾರಿಯ ಬದಲು ಉದ್ದಕ್ಕೂ ಬಿಲ್ಲಿನ ನಾರಿಯನ್ನೇ ಮಿಡಿಯುತ್ತಾ ಹೋದ ಈ ಮಹಾನುಭಾವನು ನಾರೀ ಮೂಲವಾದ ಒಂದು ಮಹಾರೂಪಕ ನಿರ್ಮಾಣಕ್ಕೆ ಮಹಾಭಾರತದ ಕೊನೆಯಲ್ಲಿ ಕಾರಣನಾದದ್ದು ಒಂದು ವಿಚಿತ್ರ ಲೀಲಾವಿನೋದ. ಭೀಷ್ಮ ಪರ್ವದಲ್ಲಿ ತಮ್ಮಿಬ್ಬರ ನಡುವೆ ಘೋರವಾದ ದ್ವಂದ್ವ ಕಾಳಗ ನಡೆಯುತ್ತಿರುವಾಗ ಭೀಷ್ಮನ ಮೊಮ್ಮಗನಾದ ಅರ್ಜುನ ತಾತನಿಗೆ ಹೇಳುವ ಈ ಮಾತನ್ನು ಗಮನಿಸಿ. ಬರಿಯ ಮಾತು ಚಾಪ ವಿದ್ಯೆಗಳು ಅರಿತ ಉಂಟು, ಹೊತ್ತು ಗಳಿಯದೆ ಹೆರಿಸಿರೆ ನಾರಿಯನು ನಿಮ್ಮಯ ಬಾಣ ಗರ್ಭಿಣಿಯ. ಬ್ರಹ್ಮಚಾರಿ ಭೀಷ್ಮ ಬಾಣಗರ್ಭಿಣಿಯಾದ ತಮ್ಮ ಬಿಲ್ಲ ನಾರಿಯು ಹೆರುವಂತೆ ಮಾಡಬೇಕಂತ. ಪಾಪ ಬ್ರಹ್ಮಚಾರಿ ಭೀಷ್ಮನಿಗೆ ಈ ಮುದಿ ವಯಸ್ಸಿನಲ್ಲಿ ಅದೆಂಥ ಸವಾಲು ಅರ್ಜುನನು. ನಾರಿ ಎಂಬ ಮಾತಿಗಿರುವ 2 ಅರ್ಥಗಳನ್ನು ಕುಮಾರವ್ಯಾಸ ಎಷ್ಟು ಚೆನ್ನಾಗಿ ಬಳಸಿದ್ದಾರೆ ನೋಡಿ. ನಾರಿ ಎಂದರೆ ಹೆಣ್ಣು, ನಾರಿ ಎಂದರೆ ಬಿಲ್ಲಿಗೆ ಕಟ್ಟುವ ಹೆದೆ. ಅರ್ಜುನನ ಮಾತಲ್ಲಿ ಎಂಥ ಅಕ್ಷಮ್ಯವಾದ ಹರಿತ ವ್ಯಂಗ್ಯ. ಸದ್ಯಕ್ಕೆ ಇಷ್ಟು ಸಾಕು.